ಸ್ನೇಹಿತರೆ ನಮಸ್ಕಾರ. ಆರ್ಯ ಟೆಕ್ನಿಕಲ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಹತ್ರ ವೋಟರ್ ಐ ಡಿ ಜೆರಾಕ್ಸ್ ಇದ್ದರೆ, ವೋಟರ್ ಐ ಡಿ ಕಳೆದಿದ್ದರೆ, ನಿಮ್ಮ ಹತ್ರ ಜೆರಾಕ್ಸ್ ಇದ್ದರೆ ಜೆರಾಕ್ಸ್ನ ಯಾವ ರೀತಿ ಐ ಡಿ ಕಾರ್ಡ್ ಮುಖಾಂತರ ನೀವು ಪಡಿಬೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನೋಡುವುದು ಫೋಟೋಸ್ ಆಫ್ 7 ಇದೆ. ಸೊ ಇದರಲ್ಲಿ ಯಾವ ರೀತಿ ಐ ಡಿ ಕಾರ್ಡ್ನ ಮಾಡಬೇಕು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮೊದಲನೇ ಏನು ಮಾಡಬೇಕು, ಫೈಲ್ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ನ್ಯೂ ಅಂತ ಇದೆ, ನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಸೈಜ್ ನೋಡ್ಬೋದು, ಇಲ್ಲಿ ಕೊಟ್ಟಿದ್ದೀನಿ. ವಿಡ್ತ್ 5.5 ಸೆಂಟಿಮೀಟರ್ ಇರಬೇಕು ಮತ್ತು ಹೈಟ್ 8 ಸೆಂಟಿಮೀಟರ್ ಇರಬೇಕು ಮತ್ತು ರೆಸಲ್ಯೂಷನ್ 400. ಸೊ ರೆಸಲ್ಯೂಷನ್ 400 ಇರೋದ್ರಿಂದ ಕ್ಲಿಯಾರಿಟಿ ಚೆನ್ನಾಗಿ ಬರುತ್ತೆ. ಸೊ RBG ಕಲರ್ ಅಂತ ಇಡಿ. ಸೊ ಬ್ಯಾಕ್ಗ್ರೌಂಡ್ ವೈಟ್ ಅಂತ ಕೊಡಿ. ನಂತರ ಏನು ಮಾಡಿ, ಓಕೆ ಅಂತ ಕೊಡಿ. ಸೊ ಈ ಥರ ನಿಮ್ದು ಏನಾಗುತ್ತೆ, ಸೈಜ್ ಓಪನ್ ಆಗುತ್ತೆ. ಸೊ ನೀವೇನು ಮಾಡಬೇಕು, ಜಸ್ಟ್ ಡಬಲ್ ಕ್ಲಿಕ್ ಮಾಡಿ. ಸೊ ಆಲ್ರೆಡಿ ನಾನು ಫೋಟೋ ಕ್ರಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಜೆರಾಕ್ಸ್ ನೋಡ್ಬೋದು, ಈ ರೀತಿ ಜೆರಾಕ್ಸ್ ಇದೆ ಇದು. ಸೊ ಈ ಜೆರಾಕ್ಸ್ನ ನೀವು ಮೈಕ್ರೋಸಾಫ್ಟ್ ಆಫೀಸ್ ಪಿಕ್ಚರಲ್ಲಿ ಕ್ರಾಪ್ ಮಾಡ್ಬೋದು. ಸೊ ಕ್ರಾಪ್ ಮಾಡಿಕೊಂಡು ನೀವೇನು ಮಾಡಬೇಕಾಗುತ್ತೆ, 2 ಸೈಜನ್ನು ಮಾಡಬೇಕಾಗತ್ತೆ. ಸೊ ಒಂದು ಫ್ರಂಟು ಒಂದು ಬ್ಯಾಕ್ 2 ಸೈಜ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡು ಇಲ್ಲಿ ನೋಡ್ಬೋದು, ಈ ಥರ ಇಲ್ಲೊಂದಿದೆ. ಸೊ ಇನ್ನೊಂದು ಏನಿದೆ, ಸೊ ಈ ಥರ 2 ಕ್ರಾಪ್ ಮಾಡ್ಕೊಳ್ಬೇಕು. ಸೊ ಇದನ್ನು ಐ ಡಿ ಕಾರ್ಡ್ ಮುಖಾಂತರ ಯಾವ ರೀತಿ ಪಡಿಬೇಕಂದ್ರೆ ಇಲ್ಲಿ ನೋಡ್ಬೋದು. ಜಸ್ಟ್ ಏನು ಮಾಡಿ, ಸೊ ಇಲ್ಲಿ ಮೂವ್ ಟೂಲ್ ಇದೆಯಲ್ಲ, ಮೂವ್ ಟೂಲ್ ಮೇಲೆ ಕ್ಲಿಕ್ ಮಾಡಿ, ಇದನ್ನು ಏನು ಮಾಡಿ ಡ್ರ್ಯಾಗ್ ಮಾಡಿಬಿಟ್ಟು ಇದ್ರ ಮೇಲೆ ಬಿಡಿ, ಸರಿನಾ. ಸೊ ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಿಕೊಂಡು ಇದನ್ನು ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳಿ. ಸೊ ಇನ್ನೇನು ಮಾಡಬೇಕಾಗಿತ್ತು, ಕಂಟ್ರೋಲ್ T ಅಂತ ಕೊಡಿ. ಸೊ ಕಂಟ್ರೋಲ್ T ಅಂತ ಕೊಟ್ಟಾಗ ಈ ಥರ. ಸೊ ಇದನ್ನು ಡ್ರ್ಯಾಗ್ ಮಾಡಿ ಈ ಕಾರ್ನರ್ಗೆ ಟಚ್ ಮಾಡಬೇಕಂದ್ರೆ ಕಂಟ್ರೋಲ್ T ಮಾಡಬೇಕು. ಸೊ ನಿಮ್ಮ ಕಂಪ್ಯೂಟ್ರಲ್ಲಿ ಶಿಫ್ಟ್ನ ಪ್ರೆಸ್ ಮಾಡಿ ಈ ರೀತಿ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಇದನ್ನು ಕೂಡ ಟಚ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಇದನ್ನು ಲೆಫ್ಟ್ ಸೈಡಲ್ಲಿ ತಗೊಳ್ಳಿ. ಸೊ ರೈಟ್ ಸೈಡಲ್ಲಿ ಹೋಗಿ ಟಾಪಲ್ಲಿ ಸ್ವಲ್ಪ ಡೌನ್ ಮಾಡ್ಕೊಳ್ಳಿ. ಸೊ ಇದನ್ನು ಡೌನ್ ಮಾಡ್ಕೊಳ್ಳಿ. ಸೊ ಈ ಥರ ಆದಮೇಲೆ ಏನು ಮಾಡಿ, ರೈಟ್ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿ, ಫೈಲ್ ಮೇಲೆ ಹೋಗಿ ನೀವು ಸೇವ್ ಆ್ಯಸ್ ಅಂತ ಇದೆ, ಸೇವ್ ಆ್ಯಸ್ ಮೇಲೆ ಕ್ಲಿಕ್ ಮಾಡಿ, JPG ಅಂತ ಇದೆಯಲ್ಲ, ಸೊ JPG ಮೇಲೆ ಸೆಲೆಕ್ಟ್ ಮಾಡಿಬಿಟ್ಟು ಇದಕ್ಕೊಂದು ನಂಬರ್ ಕೊಡಿ. ಸೊ 14 ಅಂತ ಕೊಡ್ತೀನಿ. ಸೇವ್ ಅಂತ ಕೊಟ್ಟು ಓಕೆ ಅಂತ ಕೊಡ್ತೀನಿ. ಸೊ ಇದನ್ನೇನು ಮಾಡಿ ಇಲ್ಲಿ ಮಿನಿಮೈಸ್ ಮಾಡ್ಕೊಳ್ಳಿ. ಸೊ ಈ ಲೇಯರ್ನ ಕೂಡ ನೀವು ಡಿಲೀಟ್ ಮಾಡ್ಬೋದು. ಸೊ ಬ್ಯಾಕ್ ಸೈಡ್ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕಾಗುತ್ತೆ, ಸೊ ಇದನ್ನು ಓಪನ್ ಮಾಡುತ್ತೆ, ಇಲ್ಲಿ ಲೇಯರ್ ಇರುತ್ತಲ್ಲ, ಸೊ ಇದ್ರ ಮೇಲೆ ಜಸ್ಟ್ ರೈಟ್ ಕ್ಲಿಕ್ ಮಾಡಿಬಿಟ್ಟು ಡಿಲೀಟ್ ಲೇಯರ್ ಅಂತ ಎಸ್ ಅಂತ ಕೊಟ್ಟರೆ ಡಿಲೀಟ್. ಮತ್ತೆ ಮಿನಿಮೈಸ್ ಮಾಡ್ಕೊಳ್ಳಿ. ಸೊ ಇದು ಬ್ಯಾಕ್ ಸೈಡ್ ಇದೆಯಲ್ಲ, ಮೂವ್ ಟೂಲ್ನ ತೊಗೊಂಡು ಇದನ್ನು ಜಸ್ಟ್ ಇದ್ರ ಮೇಲೆ ಡ್ರ್ಯಾಗ್ ಮಾಡಿಟ್ಟು ಇದ್ರ ಮೇಲೆ ಬಿಡಿ, ಬಂತಲ್ಲ. ಸೊ ಇದನ್ನು ಕ್ಲೋಸ್ ಮಾಡಿ. ಸೊ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳಿ. ಮತ್ತೆ ಕಂಟ್ರೋಲ್ Tನ ಪ್ರೆಸ್ ಮಾಡಿ. ಸೊ ಶಿಫ್ಟ್ನ ಪ್ರೆಸ್ ಮಾಡಿ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡ್ ಅಡ್ಜಸ್ಟ್ ಮಾಡಿಕೊಂಡು, ಸೊ ಟಾಪಲ್ಲಿ ಕೂಡ ಯಾವ ರೀತಿ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಂಡು ನೀವೇನು ಮಾಡುತ್ತೆ, ರೈಟ್ ಕ್ಲಿಕ್ ಮೇಲೆ ಎಸ್. ಸೊ ನೋಡ್ಬೋದು, ಈ ಥರ ನಿಮ್ಮದು ವೋಟರ್ ಐ ಡಿ ನೋಡೋದು ಪ್ರತಿಯೊಂದು ಕಾರ್ನಲ್ಲೇ ಟಚ್ ಆಗಿದೆ. ಸೊ ಇದನ್ನು ಕೂಡ ನೀವೇನು ಮಾಡಬೇಕು, ಸೇವ್ ಆ್ಯಸ್ ಅಂತ ಮಾಡಿಬಿಟ್ಟು JPG ಫೈಲಲ್ಲಿ ಸೇವ್ನ ಮಾಡಬೇಕಾಯ್ತು. ಸೊ 14 ಅಂತ ಕೊಟ್ಟಿದ್ದೆ. ಸೊ ಇದಕ್ಕೆ ಏನು ಮಾಡ್ತೀನಿ, 15 ಅಂತ ಕೊಡ್ತೀನಿ, ಸರಿನಾ. 15 ಅಂತ ಕೊಟ್ಟಾಗ ಅದನ್ನು ಸೇವ್ ಅಂತ ಮಾಡ್ಕೊಳ್ಳಿ. ಸೊ ಇದನ್ನು ಕೂಡ ಕ್ಲೋಸ್ ಮಾಡಿ. ಸೊ ನಂತರ ಏನು ಮಾಡಬೇಕಾಗುತ್ತೆ, ನಿಮ್ಮ ಮೈಕ್ರೋಸಾಫ್ಟ್ ವರ್ಡ್ ಮೇಲೆ ಹೋಗಿ ಇದನ್ನು ಸ್ನೇಹಿತರೆ ಭಾಳ ಏನಿಲ್ಲ, ನೀವೇನು ಮಾಡ್ಬೋದು, ಇನ್ಸರ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇನ್ಸರ್ಟ್ ಮೇಲೆ ಹೋದಾಗ ಪಿಕ್ಚರ್ ಅಂತ ಇರುತ್ತೆ, ಪಿಕ್ಚರ್ ಅಂತ ಕ್ಲಿಕ್ ಮಾಡಿದಾಗ ನೀವು 14 ಮತ್ತು 15 ಅಂತ ಕೊಟ್ಟಿದ್ದೇನೆ. ಜಸ್ಟ್ ಕಂಟ್ರೋಲ್ ಮೇಲೆ ಪ್ಲೇಸ್ ಮಾಡಿ ಮತ್ತು 15 ಮತ್ತು 14 ಎರಡೂ ಇದೆಲ್ಲ, ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರು ಇನ್ಸರ್ಟ್ ಅಂತ ಮಾಡಿ. ಸೊ ನೋಡ್ಬೋದು, ಈ ಥರ ನಿಮ್ಮದು ಇನ್ಸರ್ಟ್ ಆಯಿತು. ಸೊ ಐ ಡಿ ರೆಡಿ ಮಾಡ್ಕೊಂಡಿದ್ದೀವಿ ಫೋಟೋಶಾಪಲ್ಲಿ. ಸೊ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ, ಫಾರ್ಮ್ಯಾಟ್ ಅಂತ ಇದೆ, ಫಾರ್ಮ್ಯಾಟ್ ಮೇಲೆ ಇದೆ, ಇಲ್ಲಿ ನೋಡ್ಬೋದು. ಈ ಫ್ರೇಮ್ನ ಕೊಡಿ ಇದ್ರ ಮೇಲೆ. ಸೊ ಫ್ರೇಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದನ್ನ ಮೇಲೆ ಏನು ಮಾಡಬೇಕು, ಸೊ ಈ ಲಾಂಗ್ ಕೊಟ್ಟರೆ ಏನಾಗುತ್ತೆ, ನಿಮ್ಮ ಪೇಪರ್ ವೇಸ್ಟ್ ಆಗುತ್ತೆ. ಅದಕ್ಕೆ ಏನು ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಂಡು, ಸೊ ಫಾರ್ಮ್ಯಾಟಲ್ಲೇ ಇರಬೇಕು. ಫಾರ್ಮ್ಯಾಟಲ್ಲಿದ್ದಾಗ ಇಲ್ಲಿ ರೋಟೇಟ್ ಅಂತ ಇದೆ, ರೋಟೇಟ್ 90 ಡಿಗ್ರಿ ರೈಟ್ ಅಂತ ಕೊಟ್ಟಾಗ ಈ ಥರ ನಿಮ್ಮ ಏನಾಗುತ್ತೆ, ರೋಟೇಟ್ ಆಗುತ್ತೆ. ಸೊ ಅದೇ ರೀತಿ ಇದನ್ನು ಕೂಡ ನೀವೇನು ಮಾಡಬೇಕು, ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ರೋಟೇಟ್ 90 ಡಿಗ್ರಿ ಅಂತ ಕೊಡಿ, ಸರಿನಾ. ಸೊ ಕೆಳಗಡೆ ಬಂತು, ಏನು ಮಾಡಬಹುದು, ಸೊ ರೂಲ್ ಇದೆಯಲ್ಲ, ಸೊ ರೈಟ್ ಮಾರ್ಜಿನ್ನ ಸ್ವಲ್ಪ ಆ ಕಡೆ ತೊಗೊಳ್ಳಿ ಮತ್ತು ಇಲ್ಲಿ
ಲೆಫ್ಟ್ ಮಾರ್ಜಿನ ಸ್ವಲ್ಪ ಈ ಕಡೆ ತೊಗೊಳ್ಳಿ. ಸೊ ಬಂತಲ್ಲ, ಸೊ ಇದನ್ನು ಟಾಪಲ್ಲಿ ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಳ್ಳಿ. ಈ ಥರ ನಿಮ್ಮದು ಇನ್ಸರ್ಟ್ ಆಯಿತು. ಇದನ್ನ ಏನು ಮಾಡಿ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವೇನು ಮಾಡೋದು, ಪ್ರಿಂಟ್ ಪ್ರಿವ್ಯೂನ ಚೆಕ್ ಮಾಡ್ಕೊಳ್ಳಿ. ಆಯಿತಾ? ಸೊ ಇಲ್ಲಿ ಏನು ಮಾಡ್ಕೊಳ್ಳಿ, ಸೊ ಸೆಟ್ಟಿಂಗ್ ಏನು ಮಾಡ್ಕೊಳ್ಬೇಡಿ. ಸೊ ಜಸ್ಟ್ ಪ್ರಿಂಟ್ ಮೇಲೆ ಹೋಗ್ಬಿಟ್ಟು ಏನು ಮಾಡಬೇಕಾಗುತ್ತೆ, ಸೊ ಇದನ್ನು ನೀವು ಪ್ರಾಪರ್ಟಿ ಮೇಲೆ ಸೆಲೆಕ್ಟ್ ಮಾಡಿದಾಗ ಸೊ ಫೋಟೋ ಮೇಲೆ ನೀವು ಪ್ರಿಂಟ್ ತೆಗಿತಿದ್ರೆ ಫೋಟೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸ್ಟ್ಯಾಂಡರ್ಡ್ ಅಂತ ಇಲ್ಲ, ಇದು ಹೈ ಮಾಡ್ಕೊಳ್ಳಿ. ಸೊ ಫೋಟೋ ಪೇಪರ್ ಇದೆಲ್ಲ ಇದನ್ನು ನೀವಂತ ಫೋಟೋ ಪೇಪರ್ ಇದೆ, ಪೇಪರ್ ಸೆಲೆಕ್ಟ್ ಇಲ್ಲಿ. ಸೊ ಇದನ್ನು ಹೈ ಮಾಡ್ಕೊಳ್ಳಿ, ಗ್ಲಾಸಿನೇ ಇರಲಿ. ಸೊ ಇಲ್ಲಿ ಪ್ರಿಂಟ್ ಪೇಪರ್ ಸೈಜ್ ಅಂತ ಇಲ್ಲ, A4 ಅಂತ ಮಾಡ್ಕೊಳ್ಳಿ. ಸೊ A4 ಅಂತ ಮಾಡಿಕೊಂಡು ನೀವೇನು ಮಾಡಿ, ಓಕೆ ಅಂತ ಕೊಡಿ. ಜಸ್ಟ್ ಓಕೆ ಅಂತ ಕೊಟ್ಟಾಗ ಸೊ ನೀವೇನು A4 ಇಲ್ಲಿ ಕೂಡ ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಓಕೆ ಅಂತ ಕೊಡಿ. ನಿಮ್ದೇನಾಗುತ್ತೆ, ಪ್ರಿಂಟ್ ಬರುತ್ತೆ. ಸರಿನಾ? ಸೊ ಈ ಪ್ರಿಂಟ್ ಪೇಪರ್ ಬಂದಾಗ ನೀವೇನು ಮಾಡ್ಬೋದು, ಇದು ಕಟ್ ಮಾಡಿಬಿಟ್ಟು ನಿಮ್ಮ ID ಕಾರ್ಡ್ ಲ್ಯಾಮಿನೇಷನ್ ಮಾಡಿ ನೀವು ತೋರಿಸ್ತೀನಿ. ಥಂಬ್ನೇಲಲ್ಲಿ ನೋಡಿರ್ಬೋದು. ಸೊ ಪೇಪರಲ್ಲಿ ಜೆರಾಕ್ಸನ್ನ ಯಾವ ರೀತಿ ID ಕಾರ್ಡ್ನ ಮಾಡಬೇಕು ಈ ವಿಡಿಯೋಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಪೂರ್ತಿ ಈ ವಿಡಿಯೋ ನೋಡಿದ್ರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಯುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಸೊ ಉಪಯುಕ್ತವಾದ ವಿಡಿಯೋ ಇದೆ. ಸೊ ಪೇಪರ್ ವೋಟರ್ ID ಜೆರಾಕ್ಸಲ್ಲಿರೋ ಪೇಪರ್ನ ಯಾವ ರೀತಿ ID ಕಾರ್ಡ್ ಮುಖಾಂತರ ಕನ್ವರ್ಟ್ ಮಾಡ್ಬೋದು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಧನ್ಯವಾದಗಳು ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.